ಬನ್ನಿ. ನಮಸ್ಕಾರ. ದೀಪಿಕಾ ಕೋಲ್ಕರ್ ಕಿಚನ್ಗೆ ಸ್ವಾಗತ. ಬನ್ನಿ, ಬನಾನಾ ಐಸ್ ಕ್ರೀಮ್ ಮಾಡೋಣ. ನೋಡಿ, ಈಗ ನಾನೊಂದು ಹಾಲು ಕಾಯಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಈಗ ನಂದಿನಿ, ನೀವು ಯಾವುದಾದ್ರೂ ತೊಗೋಬೋದು, ಅದು ಇದು ಅಂತ ಯಾವುದಿಲ್ಲ. ಇದು ಯಾವುದಾದ್ರೂ ತೊಗೊಂಡ್ಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ಯಾವುದೇ ಕ್ರೀಮ್ ಬಳಸ್ತಾ ಇಲ್ಲ, ಜಸ್ಟ್ ಹಾಲಲ್ಲಿ ಮಾಡ್ತಿರೋದು. ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬಿಸಿಲು ಕಾಲ, ತುಂಬ ಬಿಸಿಲಿರುತ್ತೆ, ತಣ್ಣಗೆ ಏನಾದರೂ ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ಈಗ ಐಸ್ ಕ್ರೀಮ್ ಮಾಡೋಣ. ಬನ್ನಿ ನೋಡೋಣ. ಬನ್ನಿ, ಈಗ ಬನಾನಾ ಹಚ್ಕೊಳ್ಳೋಣ. ಚೆನ್ನಾಗಿ ಹಣ್ಣಾಗಿರೋವಂಥದ್ದು. ಈ ಪಚ್ಚಬಾಳೆಹಣ್ಣು ಅಂತಾರಲ್ಲ, ಹಣ್ಣು ತಗೊಂಡ್ರೆ ಚೆನ್ನಾಗಿರುತ್ತೆ, ಸ್ವೀಟ್ ಇರುತ್ತಲ್ಲ. ಹಾಗಾಗಿ ಪುಟ್ಬಾಳೆನೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಮ್ಮ ಮನೇಲಿ ಯಾವುದು ಇರುತ್ತೋ ಆದರೂ ಅದು ಇದು ಅಂತ ಏನಿಲ್ಲ. ನಿಮ್ಮ ಮನೇಲಿ ಪುಟ್ಬಾಳೆ ಇದ್ದರೆ ಪುಟ್ಬಾಳೆಯಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದೆರಡು ಹಣ್ಣು ಹಾಕ್ಕೊಳ್ಳೋಣ. ಬೇಸಿಗೆ ಆಗಿರೋದ್ರಿಂದ ಮನೆಯಲ್ಲೇ ಮಕ್ಕಳಿರ್ತಾರಲ್ವ, ರಜೆ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ. ನೋಡಿ, ಒಂದು ಬಟ್ಲು ಬಾಳೆಹಣ್ಣಿದ್ದರೆ 1/4 ಬಟ್ಲು ಸಕ್ಕರೆ ಸಾಕಾಗುತ್ತೆ. ತುಂಬ ಸಕ್ಕರೆ ಆಗಿಬಿಡುತ್ತಿಲ್ಲ, ಇದು ಸ್ವೀಟ್ ಇರುತ್ತಲ್ಲ. ಹಾಗಾಗಿ ಇದು ಒಂದು ಬಟ್ಲಿದೆ. ಈಗ ನಾನು 1/4 ಬಟ್ಲು ಸಕ್ಕರೆ ತಗೊಳ್ತಾ ಇದ್ದೀನಿ. ನೋಡಿ, ಒಂದು 10-11 ಬಾದಾಮಿ ನೆನೆಸಿ ಸಿಪ್ಪೆ ತೆಗೆದಿರುವಂಥ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗೋಡಂಬಿ ಒಂದು 8-10 ಇದ್ದಾವೆ, ಇದೂ ನೆನೆಸಿರೋದು. ಈಗ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ, ಈ ಥರ ಇದೆ. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ನಾವು ಪೇಸ್ಟ್ ಮಾಡೋಣ. ನೋಡಿ, ಹಾಲು ಹಾಕ್ಕೊಂಡು ಈಗ ನಾನು ಪೇಸ್ಟ್ ಮಾಡ್ಕೊಂಡು ಹೋಗ್ಬರ್ತೀನಿ. ನೈಸಾಗಿ ಪೇಸ್ಟ್ ಥರ ಆಗಬೇಕು. ನೋಡಿ, ಈ ಥರ ರುಬ್ಕೊಂಡು ಬಂದಿದ್ದೀನಿ. ಈಗ ಹಾಲು ಕಾಯಿಲಿ, ಹಾಲಿಗೆ ಸೇರಿಸೋಣ. ನೋಡಿ, ಕೈ ಬಿಡಬಾರ್ದು, ಕೆನೆ ಕಟ್ಟಬಾರ್ದು, ಕೆಳಗಡೆ ತಳ ಹಿಡಿಯುತ್ತೆ. ಹಾಗಾಗಿ ಕೈ ಬಿಡ್ದಂಗೆ ಹಿಂಗಂತ ಇರಬೇಕು ಸ್ಪೂನಲ್ಲಿ. ತುಂಬ ಚೆನ್ನಾಗಿರುತ್ತೆ. ನಾವು ಮನೆಯಲ್ಲೇ ಹೊರಗಡೆ ತರೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡ್ರೆ ಮನೆ ಮಂದಿ ಎಲ್ಲ ತಿನ್ಬೋದು. ಆರಾಮಾಗಿ ಸುಲಭವಾಗಿ ತೋರಿಸ್ಕೊಡ್ತಾಯಿದ್ದೀನಿ. ನೀವು ಮಾಡಿ ಮನೆಯಲ್ಲಿ, ಮಕ್ಕಳ ಜೊತೆ ತಿನ್ನಿ. ನೋಡಿ, ಚೆನ್ನಾಗಿ ಕಾಯ್ತಾ ಇದೆ. ನೋಡಿ, ಗಟ್ಟಿ ಆಗ್ತಾ ಬರ್ತಾಯಿದೆ. ನಾವು ಈ ಸಮಯದಲ್ಲಿ ಈ ಗೋಡಂಬಿ ಬಾದಾಮಿನ ರುಬ್ಬಿಟ್ಕೊಂಡಿದ್ದೀವಲ್ಲ, ಈ ಪೇಸ್ಟ್ ಸೇರಿಸ್ಬೇಕಾಗುತ್ತೆ. ಒಂದು ನಿಮಿಷ ಒಂದು ಸ್ವಲ್ಪ ಕುದೀಲಿ, ಚೂರು ಕುದೀಲಿ. ಆಗಿದೆ, ಚೂರು. ಬನ್ನಿ, ಪೇಸ್ಟ್ ಸೇರಿಸೋಣ. ಹಾಲೀಗ ಗಟ್ಟಿ ಆಗುತ್ತೆ. ಒಂದು 2-3 ಸರಿ ಕುದಿಸೋಣ. ಆಯಿತಾ? ನೋಡಿ, ಗಟ್ಟಿ ಆಗ್ತಾ ಬರ್ತಾಯಿದೆ ಹಾಲು. ಕೈ ಬಿಡಬಾರ್ದು ಈ ಟೈಮಲ್ಲಿ, ತಳ ಹಿಡಿದ್ಬಿಡುತ್ತೆ. ಯಾಕೆಂದರೆ ಪೇಸ್ಟ್ ಹಾಕಿದ್ದೀವಲ್ಲ, ಗೋಡಂಬಿ ಬಾದಾಮಿ, ತಳ ಹಿಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಒಂಥರ ಸೀದಂಗೆ ಆಗಿಬಿಡುತ್ತಾ, ಚೆನ್ನಾಗಿರಲ್ಲ. ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಎಷ್ಟು ಗಟ್ಟಿಯಾಗಿದೆ ಹಾಲು. ಈ ಹಳ್ಳಿಯಲ್ಲಿ ಎಸೆನ್ಸ್ ಸಿಗಲಿಲ್ಲ ಅಂತಂದರೆ ಏನು ಟೆನ್ಷನ್ ಮಾಡ್ಕೊಳ್ಳೋದೇ ಬೇಡ. ಸ್ವಲ್ಪ ಏಲಕ್ಕಿ, ಲವಂಗ ಪೌಡ್ರ್ ಮಾಡ್ಕೊಂಬಿಟ್ಟು, ಸಕ್ಕರೆ ಪೌಡ್ರ್ ಮಾಡ್ಕೊಂಬಿಟ್ಟು ಸೇರಿಸಿದೆ, ಚೆನ್ನಾಗಿರುತ್ತೆ. ಎಸೆನ್ಸೇ ಹಾಕಬೇಕು ಅಂತ ಏನಿಲ್ಲ.
ಮನೆಯಲ್ಲಿ ಯಾವ್ದು ಹಣ್ಣಿರುತ್ತೋ ಅದರಲ್ಲಿ ಮಾಡ್ಕೊಂಡು ಆರಾಮಾಗಿ ತಿನ್ಕೋಬೋದು. ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಎಲ್ಲ ಹಣ್ಣುಗಳಲ್ಲೂ ಮಾಡ್ಬೋದು. ನೋಡಿ ಆಗಿದೆ. ಈಗ ತಣ್ಣಗಾಗೋದಕ್ಕೆ ಇಡೋಣ. ತಣ್ಣಗಾಗೀಗ ಅಷ್ಟರಲ್ಲಿ ನಾವು ಬಾಳೆಹಣ್ಣು ಪೇಸ್ಟ್ ಮಾಡ್ಕೊಳ್ಳೋಣ. ಬನ್ನಿ ಬಾಳೆಹಣ್ಣು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನಾನು ಗೋಡಂಬಿ ಬಾದಾಮಿನ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದೇ ಜಾರಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ತೊಳೆಯೋದೇನು ಬೇಡ, ಹಾಗಾಗಿ ಅದರಲ್ಲೇ ಹಾಕ್ಕೊಳ್ತಾಯಿದ್ದೀನಿ. ನೋಡಿ ಇಷ್ಟು ಸಕ್ಕರೆ ಸಾಕು. ಈ ಬಟ್ಲಲ್ಲಿ 1 ಬಟ್ಲು ಬಾಳೆಹಣ್ಣು ತೊಗೊಂಡ್ರೆ ಬಾಳೆಹಣ್ಣು ಸ್ಲೈಸ್ ತೊಗೊಂಡ್ರೆ 1/4 ಬಟ್ಲು ಸಕ್ಕರೆ ಹಾಕ್ಕೋಬೇಕು. ತುಂಬ ಸಕ್ಕರೆ ಹಾಕಿದರೆ ಚೆನ್ನಾಗಿರಲ್ಲ, ಹಾಗಾಗಿ ಇಷ್ಟೇ ಹಾಕ್ಕೋಬೇಕು. ನೀವು ಬೇಕಂದರೆ ಬೆಲ್ಲ ಹಾಕ್ಕೋಬೋದು, ಬೆಲ್ಲ ಪೌಡ್ರ್ ಮಾಡ್ಕೊಂಡು ಹಾಕ್ಕೋಬೋದಿತ್ತು. ನಾನು ಬೆಲ್ಲದಲ್ಲೇ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ನಮ್ಮನೇಲಿ ಅದು ಮಿಸ್ ಆಗಿಬಿಟ್ಟು ಸಕ್ಕರೆ ಬೆಲ್ಲದ ಥರ ಕೊಟ್ಬಿಟ್ಟಿದ್ದಾರೆ. ಈಗ ಅದನ್ನು ಚೇಂಜ್ ಮಾಡಿಸ್ಬೇಕು, ಹಾಗಾಗಿ ಸಕ್ಕರೆನೇ ಹಾಕ್ತಾಯಿದ್ದೀನಿ. ಇಷ್ಟು ಸಾಕು. ಇಷ್ಟು ಪೌಡ್ರ್ ಮಾಡ್ಕೊಳ್ಳೋಣ, ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಆಗಿದೆ, ಈ ರೀತಿ ಇದೆ. ಈ ಥರ ನೈಸ್ ಮಾಡ್ಕೋಬೇಕು. ಈಗ ಹಾಲು ತಣ್ಣಗಾಗಿದೆ, ಅದನ್ನು ಮಿಕ್ಸಿ ಮಾಡಿ ತೋರಿಸ್ತೀನಿ. ಬನ್ನಿ, ಹಾಲು ತಣ್ಣಗಾಗಿದೆ. ಈಗ ಹಾಲು ಸೇರಿಸೋಣ. ನೋಡಿ ಹಾಲು ತಣ್ಣಗಾಗಿದೆ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು 1-2 ರೌಂಡು ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ ಒಂಚೂರು ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ ನಾನು, ಪೈನಾಪಲ್ ಎಸೆನ್ಸು. ನೋಡಿ ನಾನು ಇದೊಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು 8 ಗಂಟೆ ಫ್ರೀಜರಲ್ಲಿ ಇಡಬೇಕು. ನೋಡಿ ನಾನು ಫ್ರೀಜರಲ್ಲಿ ಇಡ್ತೀನಿ. ಬನಾನಾ ಐಸ್ ಕ್ರೀಮ್ ಸವಿಯಲು ಸಿದ್ಧವಾಗಿದೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಬನಾನಾ ಐಸ್ ಕ್ರೀಮ್ ಸವಿಯಲು ಸಿದ್ಧವಾಗಿದೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.